ಇವರು ಇಲ್ಲಿ ಸಮಾನತೆ ಬರಲಿ, ಪ್ರಜಾಪ್ರಭುತ್ವ ಸರಿಯಾಗಿ ಎಲ್ಲರಿಗೂ ಅಂತೀರಿ, ಅರ್ಥವ್ಯವಸ್ಥೆ ಸರಿಯಾಗಿ ಎಲ್ಲರಿಗೂ ಬರಲಿ ಅಂತ ಕೇಳ್ತಾ ಇದ್ದಾರೆ. ಅದು ನೀವು ಯಾವುದೋ ಅರ್ಥದಲ್ಲಿ ಹಾಕಿ ಈಗ ರಾಜದ್ರೋಹದ ಅನೇಕರು ಒಳಗೆ ಹಾಕಿದ್ರಿ. ಈಗ ರಾಜ್ಯಗಳನ್ನ ಮತ್ತು ನೀವು ರಾಜದ್ರೋಹ ದೇಶ ಹೊಡಿತಾ ಇದ್ದಾರಪ್ಪ ಇವರೆಲ್ಲ ಅಂತ. ಹಾಗಾದ್ರೆ ಈ ವೆಸ್ಟ್ ಬೆಂಗಾಲದ ನಮ್ಮ ಮಮತಾ ಬ್ಯಾನರ್ಜಿ ಅವ್ರು ಕೇಳ್ತಾ ಇದ್ದಾರೆ, ನಮಗೆ ಕೊಡ್ರಪ್ಪ ಮಣ್ಣರೆಗ ದುಡ್ಡು ಎಷ್ಟು ಉಳಿದದ, ಬರಕಾಯಿ ಬರಬೇಕಾಗಿ ಎಷ್ಟು ದುಡ್ಡು ಉಳಿದದ, ಡೆವಲಪ್ಮೆಂಟ್ ಸಲ ಬರಬೇಕಾಗಿ ಎಷ್ಟು ದುಡ್ಡು ಅದು ಮಾಡ್ತಾರೆ. ಅವ್ರು ಲಿಸ್ಟ್ ಕೊಡ್ತಾ ಇದ್ದಾರೆ. ಅದರಲ್ಲೆಲ್ಲನೂ ನೀವು ಅವರಿಗೆ ಅನುಕೂಲ ಮಾಡಿಕೊಡಾಕ್ರಿ. ಮತ್ತು ಇನ್ನು ಖನಿಜ ಅಂತ ಕೆಲವೊಂದು ರಾಜ್ಯಗಳಿದ್ದಾವೆ, ಅವರು ತಮ್ಮ ಪಾಲು ಕೇಳ್ತಾ ಇದ್ದಾರೆ. ಅವ್ರನ್ನ ಸಾಕಷ್ಟು ಖನಿಜ ಅವ್ರ ಭೂಮಿಯಿಂದ ಖನಿಜ ಹೋಗ್ತಾ ಇದೆ, ಅದ್ರ ದುಡ್ಡು ನೀವು ಸೆಂಟ್ರದವ್ರು ಇಟ್ಕೊಳ್ತೀರಿ. ಮತ್ತು ಅವ್ರಿಗೆ ಪಾಲ 40% ಕೊಡಬೇಕಲ್ಲ ಪ್ರತಿಯೊಂದು ರಾಜ್ಯಕ್ಕೆ. ಯಾವ ರಾಜ್ಯದ ತೆರಿಗೆ ಅದನ್ನು ಅದರಲ್ಲಿ ನೀವು 60% ತೊಗೊಂಡು 40% ಅವ್ರು ಕೊಡಬೇಕು. ಇವು ಸಹಜ ಒಂದು ನ್ಯಾಯ. ಎಲ್ಲರದ್ದು ಕಡೆ 60 ತೊಗೊಂಡಾಗ ನಿಮ್ಮ 60 ಓವರಾಲ್ ಆಯ್ತಲ್ಲ, ಅದು ಡೆವಲಪ್ಮೆಂಟ್ ಮಾಡ್ಕೊಂಡು ನಿಮ್ಗೆ ಏನದಪ್ಪ ಡೆವಲಪ್ಮೆಂಟು, ರೈಲ್ವೆ ಡೆವಲಪ್ಮೆಂಟ್ ಮಾಡಬೇಕಾ, ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಅನೇಕ ವಿಷಯಗಳಿದಾವೆ, ಅವ್ರನ್ನ ಡಿಫೆನ್ಸ್ ಮಾಡ್ಕೋಬೇಕಾ, ಅವೆಲ್ಲ ಇಟ್ಟುಕೊಂಡು ನಿಮ್ಗೇನು ಸಾಧ್ಯದಪ್ಪ ಅವ್ರದ್ದು ಸ್ಟೇಟ್ ಕೊಡೋದು ಮಾಡಿರಿ. ಅವ್ರವ್ರ ದುಡ್ಡು ಅವ್ರು ಕೊಟ್ಟು ಅವ್ರು ಏನು ಮಾಡಿರಿ. ಶಿಕ್ಷಣ ಸ್ಟೇಟ್ಗೆ ಆಗದ, ನೀವು ದುಡ್ಡಲ್ಲಿ ಇಟ್ಕೊಂಡು ಕೊಡೋದ್ರಿಂದ ಶಿಕ್ಷಣ ಡೆವಲಪ್ ಆಗ್ತಾ ಇಲ್ಲ. ಅವರು ನಿಮ್ಮ ಕಡೆ ಕೈ ಮಾಡ್ತಾ ಇರ್ತಾರೆ. ವೈದ್ಯಕೀಯ ರಂಗದಲ್ಲಾಗಿರೋ ಮತ್ತೆ ನಿನ್ನೆ ಭಾಷಣ ಮಾಡಿದ್ರಿ, ಇಲ್ಲ ನಮ್ಮಲ್ಲಿ ವೈದ್ಯರು ಹೆಚ್ಚಾಗ್ತಾ ಇದ್ದಾರೆ ಅಂತ. ಹೌದು ರೀ, ಜನಸಂಖ್ಯೆ 144 ಕೋಟಿ ಆಗಿದೆ. ಪ್ರೈವೇಟ್ದಾಗ ಒಂದು ಸ್ವಲ್ಪ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದವರು ಸಾಲ ಆಗಿಲ್ಲ ಮಾಡಿ ಪಾಪ ತಮ್ಮ ಮಕ್ಕಳು MBBS ಮಾಡಿಸಿರ್ತಾರೆ. ಅವ್ರು ಪ್ರೈವೇಟ್ ದವಾಖಾನೆ ಮತ್ತೆ ತಗೊಂಡು ಒಂದಕ್ಕೆ 10 ರೇಟ್ ಮಾಡಿಕೊಂಡು ಪಾಪ ಅವರು ಕಳ್ಕೊಂಡಿದ್ದನ್ನು ಹುಡುಕ್ತಾ ಇದ್ದಾರೆ, ಗಳಿಸ್ತಾ ಇದ್ದಾರೆ. ಅದು ಜನಸಾಮಾನ್ಯ ಹೋಗಿ ಮುಟ್ಟಿದಂಗೆ ರೀ. ನಮ್ಮ ಜನಸಂಖ್ಯೆಗೆ ತಕ್ಕಂಗೆ ಇವತ್ತು ಡಾಕ್ಟರ್ಸ್ ಎಷ್ಟು ಕಡಿಮೆ ಇದ್ದಾರೆ ರೀ. ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ 1, 2, 3, 4 ಭಾಳದ್ರೆ 5 ಮಂದಿ ಒಬ್ಬ ಸರ್ಜನ್ಗಳು ಸಿಗ್ತಾರೆ, MD ಆದವ್ರು ಸಿಗ್ತಾರೆ. ಜಿಲ್ಲಾ ಮಟ್ಟದಲ್ಲೇ ಒಂದು 5-10 ಮಂದಿ ಸಿಗ್ತಿರ್ಬೋದು. ಅವ್ರುಗಡೆ ಹಿಂಗಿದ್ದಾಗ ಇಡೀ ಜಿಲ್ಲೆಯ ಜನಸಂಖ್ಯೆ ಎಷ್ಟಿರ್ತದೆ? ಒಂದು ಜಿಲ್ಲೆದ ಮಿನಿಮಮ್ 16 20 30 ಲಕ್ಷ ಜನಸಂಖ್ಯೆ ಇರ್ತದೆ. ಅದರಲ್ಲಿ ನೀವು 8 ಜನ ಬೇಡ, ಒಂದು 100 ಜನ ಅಂತ ಇಟ್ಕೊಳ್ರಿ. MD ಆದವ್ರು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಿಗ್ತಾರೆ, ಹಳ್ಳಿ ಮಟ್ಟದಲ್ಲೇ ಸಿಗ್ತಾರೇನ್ರಿ? ಎಷ್ಟು ಅವಶ್ಯಕತೆ ಇವತ್ತು ಸರ್ ನಮ್ಮ ತಾಲೂಕು ಇವೇನು ಇರ್ತಾವ ದವಾಖಾನೆಗಳು ಇರ್ತಾವ, ಆ ದವಾಖಾನೆ ಹೋಗಿ ನೋಡ್ರಿ ಎಷ್ಟು ರೀತಿ ಪೇಷಂಟ್ಸ್ ಇರ್ತಾರೆ. ಒಂದು 4 ಮಂದಿ ಡಾಕ್ಟರ್ಸ್ ಇರ್ತಾರೆ. ಅಲ್ಲಿ ಏನಿಲ್ಲ ಅಂದ್ರೆ ಒಂದು ದಿನಕ್ಕೆ 400, 500, 1000, 2000 ಪೇಷಂಟ್ಸ್ಗಳು ಬಂದು ಹೋಗ್ತಾ ಇದ್ದಾರೆ. ಪಾಪ ಸರಿಯಾಗಿ ಅವ್ರು ಮೆಡಿಸಿನ್ ಸಿಗ್ತಾ ಇಲ್ಲ. ನೀವು ಹೇಳ್ತಾ ಇದ್ರಿ ಮೆಡಿಸಿನ್ ಕೊಟ್ಟಿವಿ, ಡಾಕ್ಟ್ರ್ ಹತ್ತು ಮಾಡಿದ್ರು. ಡಾಕ್ಟ್ರ್ ನೀವೇನು ಹತ್ತು ಮಾಡಿಲ್ಲ, ಪ್ರೈವೇಟೈಸೇಷನ್ ಮಾಡಿದಿರಿ. ಯಾರೋ ದುಡ್ಡು ಕೊಟ್ಟು ಕಲ್ತಿರ್ತಾರೆ ಅವರು. ಆ ದುಡ್ಡು ಯಾರು ಅವ್ರದ್ದು ಹೊಸ ದುಡ್ಡು ಉಳಿತಾಯ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಬ್ಯಾಂಕಿನ ಸಾಲ ತೊಗೊಂಡು ಕಳಿಸ್ತಾ ಇರ್ತಾರೆ. ಅವರು ತಮ್ಮ ಸಾಲ ಮಾಡ್ಕೊಳ್ತಾ ಇದ್ದಾರೆ ರೀ. ಮತ್ತು ಸಾಲ ಹರಿಸಲು ಮತ್ತೆ ಬಂದು ದುಡ್ಡು ಮಾಡ್ತಾರೆ ಅವರು. ಮಾರ್ಕೆಟ್ ರೇಟ್ ಹೈಕ್ ಆಗ್ತದೆ. ಅದನ್ನು ಶಿಕ್ಷಣ ಫ್ರೀ ಮಾಡಿ ಪ್ರತಿಯೊಬ್ಬರು ಶಿವೋಗ ಮಾಡಿದರೆ ಉನ್ನತ ಶಿಕ್ಷಣ ಅನೇಕ ಡಾಕ್ಟರ್ಸು ಬರ್ತಾರೆ. ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಹಾಕ್ಲಿಕ್ಕೂ ಬರ್ತದೆ. ನಮ್ಮ ಗೌರ್ಮೆಂಟ್ ದವಾಖಾನೆ ಅಲ್ಲಿ ಕೆಲಸ ಮಾಡ್ತಾರೆ. ತೆಗಿರೋ ದವಾಖಾನೆಗಳನ್ನು ಗೌರ್ಮೆಂಟ್ ದವಾಖಾನೆ ಪ್ರತಿಯೊಂದು ಹೋಗಿ ಮುಟ್ಟಂಗೆ ಮಾಡಿರಿ, ಎಲ್ಲ ಔಷಧ ಶಿವೋಗ ಮಾಡಿರಿ. ಅವ್ರು ಡಾಕ್ಟರ್ ಉದ್ಯೋಗ ಆಗ್ತಾವೆ, ಮತ್ತು ಬೆಲೆ ಇದಕ್ಕೂ ಕಡಿಮೆ ಆಗ್ತದೆ. ಯಾಕಪ್ಪ ಅಂದ್ರೆ ಈ ಡಾಕ್ಟ್ರ್ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಏನಾದರೂ ದವಾಖಾನೆಗೆ ಹೋದ್ರೆ ನೀವು 5 ಲಕ್ಷ ಕೊಡೋದಷ್ಟೇ ಮಾತಾಡ್ತೀರಿ. ಎಷ್ಟು ಕಿತ್ತು ಹೋಗ್ತದೆ 5 ಲಕ್ಷ ಖರ್ಚು ನೀವು ಕೊಡೋದ್ರೊಳಗೆ. ಅವ್ರದ್ದು ಮತ್ತೆ 1 ಲಕ್ಷ 2 ಲಕ್ಷ ಮತ್ತೆ ಖರ್ಚಾಗಿ ಹೋಗಿರ್ತದೆ. ಆ ರೀತಿ ವಿಪರೀತ ತುಟ್ಟಾಗಿಬಿಟ್ಟದ್ರಿ.